ವಾಸ್ತು ಮತ್ತು ಹೆಲ್ತಿನ ಸಂಚಿಕೆಯಲ್ಲಿ ನಾವು ಇವತ್ತು ವಾಯುವ್ಯದ ಬಗ್ಗೆ ಮಾತಾಡೋಣ. ವಾಯುವ್ಯ ಅಂತ ಹೇಳಿದಾಗ ಇಂಗ್ಲೀಷ್ನಲ್ಲಿ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೆಂಟ್ರ್ ಆಫ್ ವೆಸ್ಟಿಂದ ನಾರ್ತ್ ವೆಸ್ಟ್ ಮತ್ತು ಸೆಂಟ್ರ್ ಆಫ್ ನಾರ್ತಿಂದ ನಾರ್ತ್ ವೆಸ್ಟ್ ದಿಕ್ಕನ್ನು ನಾವು ವಾಯುವ್ಯ ದಿಕ್ಕು ಅಥವಾ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೊ ಈಗ ನಾವು ಈಸ್ಟ್ ಹೇಗೆ ನಮಗೆ ರೈಸಿಂಗ್ ಎಫೆಕ್ಟನ್ನು ಕಾಣ್ತೀವೋ ಅದೇ ರೀತಿ ನಾವು ವೆಸ್ಟ್ನಲ್ಲಿ ನಾವು ಸೂರ್ಯ ಮುಳುಗೋದನ್ನು ನಾವು ಕಾಣ್ತೀವಿ. ಸೊ ಆದಷ್ಟು ಮಟ್ಟಕ್ಕೆ ನಾವು ವೆಸ್ಟ್ನ ಈಸ್ಟ್ಗಿಂತ ಎತ್ತರವಾಗಿ ನಿರ್ಮಾಣ ಮಾಡಬೇಕು. ಇದು ಮನೆ ನಿರ್ಮಾಣ ಮಾಡುವ ಸಮಯದಲ್ಲೇ ನಾವು ಜಾಗ್ರತೆ ಹೊಂದು ನಾವು ವೆಸ್ಟನ್ನು ನಾವು ಈಸ್ಟ್ಗಿಂತಲೂ ಎತ್ತರವಾಗಿ ಮತ್ತು ಸೌತನ್ನು ನಾರ್ತ್ಗಿಂತಲೂ ಎತ್ತರವಾಗಿ ನಿರ್ಮಾಣ ಮಾಡಬೇಕು. ಸೊ ಈ ವೆಸ್ಟ್ ಡೈರೆಕ್ಷನ್ನಲ್ಲಿ ದೋಷಗಳು ಉಂಟಾದಾಗ ಯಾವುದೆಲ್ಲ ಸಮಸ್ಯೆಗಳು ಆಗಬಹುದು, ಯಾವುದೆಲ್ಲ ಡಿಫೆಕ್ಟ್ಸು ಆಗ್ಬೋದು ಅನ್ನೋದನ್ನು ನಾವು ನೋಡಬಹುದು. ಸೊ ಈಗ ಸೆಂಟ್ರ್ ಆಫ್ ವೆಸ್ಟ್, ದಟ್ ಈಸ್ ಸೆಂಟ್ರ್ ಆಫ್ ವೆಸ್ಟಿಂದ ನಾರ್ತ್ ವೆಸ್ಟ್ಗಿರುವಂಥ ಎನರ್ಜಿ ಫೀಲ್ಡ್ ಪಾಸಿಟಿವ್ ಎನರ್ಜಿ ಫೀಲ್ಡ್ ಆಗಿದೆ. ನಾರ್ತ್ ವೆಸ್ಟಿಂದ ಸೆಂಟ್ರ್ ಆಫ್ ನಾರ್ತ್ಗಿರುವಂಥ ಎನರ್ಜಿ ಫೀಲ್ಡ್ ನೆಗೆಟಿವ್ ಆಗಿದೆ. ಸೊ ಈ ಸೆಂಟ್ರ್ ಆಫ್ ವೆಸ್ಟಿಂದ ನಾರ್ತ್ ವೆಸ್ಟ್ಗೆ ನಾವು ಯಾವುದೇ ರೀತಿಯಾದ ಮೇನ್ ಎಂಟ್ರಿ ಮತ್ತು ಮೇನ್ ಗೇಟ್ಸನ್ನು ಇಡಬಹುದು. ಸೊ ನಾವು ಈ ರೀತಿ ಸೆಂಟ್ರ್ ಆಫ್ ವೆಸ್ಟಿಂದ ನಾರ್ತ್ ವೆಸ್ಟ್ನಲ್ಲಿ ಮೇನ್ ಡೋರ್ ಅಥವಾ ಮೇನ್ ಗೇಟ್ ಎಂಟ್ರಿ ಇಟ್ಟಾಗ ಅದು ಎಂಟ್ರೆನ್ಸ್ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಲೀಡ್ ಟುವರ್ಡ್ಸ್ ದ ಹಾಲ್. ಸೊ ಹಾಲಿಂದ ಸ್ಟ್ರೈಟಾಗಿ ನಾವು ಒಂದು ಡೈನಿಂಗ್ ಹಾಲನ್ನು ನಿರ್ಮಾಣ ಮಾಡ್ಬೋದು. ಸೊ ಈ ರೀತಿ ನಾವು ಹಾಲ್ ಅಥವಾ ರೂಮ್ಸ್ ಅಥವಾ ಸ್ಟೇರ್ ಕೇಸ್ ಅಥವಾ ಲಿಫ್ಟನ್ನು ನಿರ್ಮಾಣವನ್ನು ನಾವು ನಾರ್ತ್ ವೆಸ್ಟ್ ಭಾಗದಲ್ಲಿ ಮಾಡ್ಬೋದು. ಸೊ ಈ ನಾರ್ತ್ ವೆಸ್ಟ್ ದೋಷಗಳು ಏನೆಲ್ಲ ಅಂತ ಹೇಳೋದಾದರೆ, ನಾರ್ತ್ ವೆಸ್ಟ್ನಲ್ಲಿ ಒಂದು ತಗ್ಗಿರೋ ಅಂಥದ್ದು. ನಾರ್ತ್ ವೆಸ್ಟ್ನಲ್ಲಿ ತಗ್ಗು ಅಂತ ಹೇಳೋದಾದರೆ ನಿಮಗೆ ಸೆಂಟ್ರ್ ಆಫ್ ನಾರ್ತ್ಗಿಂತಲೂ ನಾರ್ತ್ ವೆಸ್ಟ್ನಲ್ಲಿ ತಗ್ಗಿದ್ದಾಗ ಮತ್ತು ನಾರ್ತ್ ವೆಸ್ಟ್ ಎಕ್ಸ್ಟೆನ್ಷನ್ ಆದಾಗ ನಿಮಗೆ ನರ್ವಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಆಗೋವಂಥ ಚಾನ್ಸಸ್ ಜಾಸ್ತಿ. ಸುಮಾರು ಕಡೆ ನಾವು ನೋಡಿದ್ದೀವಿ ನಾರ್ತ್ ವೆಸ್ಟ್ ಡಿಫೆಕ್ಟ್ಸ್ನಿಂದ ನಮಗೆ ಈ ಸ್ಟ್ರೋಕ್ಸ್ ಆಗೋವಂಥ ಚಾನ್ಸಸ್, ಅಂದರೆ ಲಕ್ವ ಆಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ರಿಲೇಷನ್ಶಿಪ್ ಇಶ್ಯೂ ಏನಪ್ಪ ಇಲ್ಲಿ ಆಗ್ಬೋದು ಅಂತ ಹೇಳೋದಾದರೆ, ಫ್ರೆಂಡ್ಶಿಪ್ನಲ್ಲಿ ತುಂಬಾ ಜಗಳಗಳು ಆಗುವಂಥ ಚಾನ್ಸಸ್ ಜಾಸ್ತಿ. ರಿಲೇಷನ್ಶಿಪ್ಸ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ನಾವು ಈ ನಾರ್ತ್ ವೆಸ್ಟನ್ನು ಕರೆಕ್ಟಾದ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಬೇಕು. ನಾರ್ತ್ ವೆಸ್ಟ್ನಲ್ಲಿ ನಾವು ಈ ಟಾಯ್ಲೆಟ್ ಪಿಟ್ಸನ್ನು ಸಹ ನಾವು ನಿರ್ಮಾಣ ಮಾಡ್ಬೋದು, ಟಾಯ್ಲೆಟ್ಸನ್ನು ನಿರ್ಮಾಣ ಮಾಡ್ಬೋದು, ಲಿಫ್ಟ್ಸನ್ನು ನಿರ್ಮಾಣ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ನಲ್ಲಿ ಕಿಚನ್ಸ್ನ ಸಹ ನಾವು ಕಟ್ಬೋದು. ಸೊ ಈ ಮನೆ ಪ್ಲ್ಯಾನಿಂಗ್ ಮಾಡುವಾಗ ನಾವು ಯಾವಾಗಲೂ ಏನು ಜಾಗ್ರತೆ ವಹಿಸಬೇಕು ಅಂತ ಹೇಳೋದಾದರೆ, ನಾರ್ತ್ ವೆಸ್ಟ್ ಮತ್ತು ಸೌತ್ ಈಸ್ಟ್ ಈಕ್ವಲ್ ಆಗಿರಬೇಕು, ಪ್ಯಾರಲಲ್ ಆಗಿರಬೇಕು. ಸೊ ನಾವು ಒಂದು ನಾರ್ತ್ ವೆಸ್ಟ್ ಮತ್ತು ಸೌತ್ ಈಸ್ಟ್ನ ಪ್ಯಾರಲಲ್ ಆಗಿ ಮಾಡಿದಾಗ ನಾವು ಒಳ್ಳೆಯ ಎನರ್ಜಿ ಫೀಲ್ಡನ್ನು ನಾವು ಕಾಣ್ಬೋದು. ಸೊ ನಾರ್ತ್ ವೆಸ್ಟ್ ಈಸ್ ಆಲ್ವೇಸ್ ದ ರೀಜನ್ ಆಫ್ ಮೂರನೇ ಸಂತಾನ, ಥರ್ಡ್ ಚೈಲ್ಡ್ ಇನ್ ದ ಹೌಸ್ ಅಂತ ಹೇಳ್ತೇವೆ. ಸೊ ನಾರ್ತ್ ವೆಸ್ಟ್ನಲ್ಲಿ ನಮಗೆ ಥರ್ಡ್ ಚೈಲ್ಡ್ ರಿಲೇಟೆಡ್ ಇಶ್ಯೂಸ್ನ ಕಾಣ್ಬೋದು. ಸೊ ನಮ್ಮ ನಾರ್ತ್ ವೆಸ್ಟ್ನಲ್ಲಿ ಬೆಡ್ರೂಮ್ಸ್ ಪ್ಲೇಸ್ ಮಾಡಿದಾಗ ಮನೆಯ ಹೆಣ್ಣು ಮಕ್ಕಳಿಗೆ 21, 22, 23 ಆದಾಗ ನಾವು ನಾರ್ತ್ ವೆಸ್ಟ್ನಲ್ಲಿ ಮಲಗಿಸಿದಾಗ ಅವ್ರಿಗೆ ಬೇಗ ಮದುವೆ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ. ನಾವು ಗೆಸ್ಟನ್ನು ಸಹ ಒಂದು ನಾರ್ತ್ ವೆಸ್ಟ್ ಬೆಡ್ರೂಮ್ನಲ್ಲಿ ಪ್ಲೇಸ್ಮೆಂಟ್ ಮಾಡಿದಾಗ ಅವರು ಬೇಗ ಅವರ ಮನೆಗೆ ರಿಟರ್ನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ. ಮತ್ತು ಗಂಡು ಸಂತಾನ ಮತ್ತು ಹೆಣ್ಣು ಸಂತಾನಗಳಿಗೆ ಮನೆಯಲ್ಲಿ ನಾರ್ತ್ ವೆಸ್ಟ್ ಬೆಡ್ರೂಮ್ನಲ್ಲಿ ಅವರ ಬರ್ತ್ ಲಕ್ ಪ್ರಕಾರ ಮಲಗಿದಾಗ ವಿದೇಶಗಳಿಗೆ ಮತ್ತು ಉತ್ತಮ ವಿದ್ಯಾಭ್ಯಾಸಗಳಿಗೆ ಔಟ್ ಆಫ್ ಕಂಟ್ರೀಸ್ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗಿದೆ. ಸೊ ಈ ರೀತಿ ನಾವು 4 ದಿಕ್ಕಿನ ಮಹತ್ವಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಾವು ನಾರ್ತ್ ಈಸ್ಟು ಎಜುಕೇಷನ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು.